ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬೆಂಗಳೂರು ಟು ಮಂಗಳೂರು ಹೋಗುವಂಥ ಒಂದು ಎಕ್ಸ್ಪೆನ್ಸಸ್ಸು, ಬೈ ದ ಟ್ರೈನಲ್ಲಿ ಹೋಗುವಂಥ ಎಕ್ಸ್ಪೆನ್ಸಸ್ಸು, ಹಾಗೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಬೋದು ಒನ್ ಡೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಅಂದರೆ ನನಗೂ ಕೂಡ ಪರ್ಸನಲ್ ಕೆಲಸ ಇದ್ದಿದ್ದರಿಂದ ನಾನು ಬೆಂಗಳೂರು ಟು ಮಂಗಳೂರು ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ದು. ಸೊ ಎಷ್ಟು ಕಾಸ್ಟ್ ಆಯಿತು ಅಂದರೆ ಜಸ್ಟ್ ಪರ್ ಹೆಡ್ 165 ರುಪೀಸು, ಹೋಗೋದಕ್ಕೆ ಬರೋದಕ್ಕೆ 165 ರುಪೀಸು, ಒಟ್ಟಿಗೆ 330 ರುಪೀಸ್ ಆಯಿತು ಬರೀ ಟ್ರೈನಲ್ಲಿ. ಸೊ ಇನ್ನೊಂದಂದರೆ ವೀಕೆಂಡ್ ಡೇಸಲ್ಲಿ ಹೋಗಬೇಡಿ, ತುಂಬಾ ರಶ್ ಇರುತ್ತೆ ನಿಮಗೆ. ಸೊ ಹೋಗೋಕ್ಕೂ ಆಗಲ್ಲ. ನಾನು ಜನರಲಲ್ಲೇ ಹೋಗಿದ್ದು, ಸೊ ಸೀಟ್ ಏನು ಬುಕ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ತುಂಬಾ ರಶ್ ಇರಲ್ಲ, ತುಂಬಾ ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಯಾವ್ಯಾವ ಪ್ಲೇಸೆಲ್ಲ ನೋಡ್ಬೋದು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆರಾಮಾಗಿ ಸೀಟ್ ಸಿಕ್ಕಿತ್ತು, ಆರಾಮಾಗಿ ಫ್ಯಾಮಿಲಿ ಆದರೆ ಹೋಗೋದಾದರೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಸೊ ತುಂಬಾ ಜನ ಇರೋದ್ರಿಂದ ಎಂಜಾಯ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಸ್ವಲ್ಪ ಊಟ ಗೀಟ ಎಲ್ಲ ಕಟ್ಕೊಂಡು ಹೋದರೆ ಆರಾಮಾಗಿರುತ್ತೆ. ಸೊ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೆ. ಸೊ ನೋಡಿ, ಜನರಲಲ್ಲೇ ಹೋಗಿದ್ದು. ನೆಕ್ಸ್ಟ್ ಬಂದು ಮಂಗಳೂರಲ್ಲಿ ಇಳ್ಕೊಂಡೆ. ಸೊ ಇಲ್ಲಿಂದ ಇಳ್ಕೊಂಡು ನೀವು ಕಾರ್ ಏನಾದ್ರು ಮಾಡ್ತೀನಿ ಅಂದರೆ ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು. ಬಸ್ಸಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪನೇ ಕವರ್ ಆಗುತ್ತೆ, ಒಂದು 2-3 ಪ್ಲೇಸಸ್ ಕವರ್ ಆಗ್ಬೋದು ಅಷ್ಟೇ. ಸೊ ಕಾರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗೆ ಮಂಗಳಾದೇವಿ ನೋಡ್ಕೋಬೋದು, ಹಾಗೆಯೇ ರಾಜರಾಜೇಶ್ವರಿ ನೋಡ್ಬೋದು, ಕಟೀಲ್ ದುರ್ಗಾ ಪರಮೇಶ್ವರಿ ನೋಡ್ಬೋದು, ಉರ್ವ ಮಾರಿಗುಡಿ ನೋಡ್ಬೋದು, ಮತ್ತು ಬೀಚ್ಗಳು ತಣ್ಣೀರ್ಬಾವಿ ಬೀಚ್ ನೋಡ್ಬೋದು, ಹಾಗೆಯೇ ಪಣಂಬೂರು ಬೀಚ್ ನೋಡ್ಬೋದು, ಸುರತ್ಕಲ್ ಬೀಚ್ ನೋಡ್ಬೋದು. ಒಂದಿನಕ್ಕೆ ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು. ಇದು ಬಂದು ಸ್ಟೇಟ್ ಬ್ಯಾಂಕ್ ಸ್ಟಾಪು ಫ್ರೆಂಡ್ಸ್. ಸೊ ಮಂಗಳೂರು ವೀಡಿಯೋಸ್ ಮಾಡೋರು, ನಾನ್ ವೆಜ್ ತಿನ್ನೋರು, ಫಿಶ್ ತಿನ್ನೋರು ಈ ಮಾರ್ಕೆಟ್ ಅಂತೂ ನೋಡೇ ಇರ್ತೀರಾ. ಸೊ ನೀವು ನೋಡೇ ಇರ್ತೀರಾ. ಸೊ ಫಿಶ್ ಮಾರ್ಕೆಟ್ ಇದು. ಸೊ ಎಲ್ಲ ಥರದ್ದು ಫಿಶ್ಶು, ಮರವಾಯಿ ಎಲ್ಲನೂ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ಕೂಡ ನಾನು ಇಲ್ಲಿ ಸ್ಟೇ ಆಗಿದ್ದಾಗ ನಾನು ಕೂಡ ಇಲ್ಲಿ ಇದು ವಿಡಿಯೋ ನಾನು ಮಾಡಾಕಿದ್ದೀನಿ. ಅಂದರೆ ತುಂಬ ವರ್ಷಗಳ ಕಾಲ ನಾವಿದ್ವಿ. ಸೊ ನಮ್ಮದು ಮನೆಗಳು ಕೂಡ ಇಲ್ಲಿ ಇದೆ ಮಂಗಳೂರಲ್ಲಿ. ಸೊ ನಿಮಗೂ ಏನಾದರೂ ಯೂಸ್ಫುಲ್ ಆಗುತ್ತೆ. ಇಲ್ಲೇನು ಮಾರ್ಕೆಟ್ಗೆ ನೀವೇನೇ ತೊಗೊಂಡೋಗ್ಬೇಕು, ಸ್ಟೇ ಮಾಡಬೇಕು. ಮತ್ತು ಚಿತ್ರಾಪುರ ಬೀಚು, ಅಲ್ಲೇ ನಿಮಗೆ ಹೋಮ್ ಸ್ಟೇ ಕೂಡ ಇರುತ್ತೆ. ಬೀಚ್ ಎದುರುಗಡೆ ನೀವು ಮನೆ ಕೂಡ ಇದೆ, ನೀವು ಆರಾಮಾಗಿ ಸ್ಟೇ ಮಾಡಿ ಕೂಡ ಬೀಚ್ ಟೈಮ್ನ ಎಂಜಾಯ್ ಮಾಡ್ಬೋದು. ಸೊ ನಾನು ಬಂದಿದ್ದು ನಂದನೇಶ್ವರ ಟೆಂಪಲ್. ಪರ್ಸ್ನಲ್ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ನಾವು ನಂದನೇಶ್ವರ ಟೆಂಪಲ್ ಅಂದರೆ ನಮ್ಮ ಮನೆ ಹತ್ರನೇ ಇದ್ದಿದ್ದಂಥ ಒಂದು ಟೆಂಪಲ್ಲು. ಸೊ ವರ್ಷವೂ ನಾವು ಇಲ್ಲಿಗೆ ಬರ್ತಾ ಇದ್ವಿ. ಸೊ ಹಾಗೆಯೇ ಈ ಸತಿ ಕೂಡ ದೇವರು ನಮ್ಮನ್ನು ಕರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು. ಅದೇ ಟೈಮಲ್ಲೇ ಜಾತ್ರೆ ಕೂಡ ಇದ್ದಿದ್ದರಿಂದ. ಸೊ ಜಾತ್ರೆ 18ಕ್ಕಿತ್ತು, ನಾವು ಹೋಗಿದ್ದು 12ನೇ ತಾರೀಕು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇದು ಟೆಂಪಲು, ನಂದನೇಶ್ವರ ಟೆಂಪಲು. ಹಿಂಗೆ ಸ್ವಲ್ಪ ಆಟೋ ಮಾಡ್ಕೊಂಡು ಹೋದರೆ ನಿಮಗೆ ಪಣಂಬೂರು ಬೀಚ್ಗೆ ಕೂಡ ಹೋಗ್ಬೋದು. ತುಂಬ ಸೇಫೆಸ್ಟ್ ಬೀಚ್ ಅಂತ ಹೇಳ್ಬೋದು. ಸೊ ತುಂಬಾ ಒಂದು ಕ್ವಾಲಿಟಿ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು ಒನ್ ಡೇನಲ್ಲಿ, ಕಡಿಮೆ ಬಡ್ಜೆಟಲ್ಲಿ ಫ್ರೆಂಡ್ಸ್. ಹೌದು. ಸೊ ಇದು ಬಂದು ಕೂಳೂರು ಬ್ರಿಡ್ಜು. ಸೊ ನಿಮಗೆ ಗೊತ್ತಿರುತ್ತೆ, ಆ ಕಡೆ ಈ ಕಡೆ ಹೋಗೋದಾದರೆ ಖಂಡಿತವಾಗ್ಲೂ ಈ ಬ್ರಿಡ್ಜನ್ನು ದಾಟ್ಕೊಂಡೇ ಹೋಗಬೇಕು. ಗೊತ್ತೇ ಇರುತ್ತೆ. ನಾನು ಇದು ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ನೋಡ್ತಾ ಇದ್ದೀರಲ್ವ, ಮಿಡ್ಲಲ್ಲಿ ಆಗ್ತಾ ಇದೆ. ಸೊ ಒಂದೇನೋ ತುಂಬ ಹಳೇದು ಅಂತಂದ್ಬಿಟ್ಟು ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದೇನಪ್ಪ, ಇಲ್ಲಿ ಎಲ್ಲ ಏನೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಅಯ್ಯಪ್ಪ ಟೆಂಪಲ್ ಇತ್ತು, ಅಯ್ಯಪ್ಪ ಸ್ವಾಮಿ ಟೆಂಪಲು. ಅದನ್ನು ತೆಗೆದು ಹಿಂದೆ ಅಂದರೆ ತುಂಬ ಹಿಂದೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಇದು ರೋಡ್ ಮಾಡಬೇಕು ಅಂದ್ಬಿಟ್ಟು ತೆಗೆದು ಬೇರೆ ಕಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ನಿಮಗೆ BTS ಬಸ್ಸಸ್ ಎಲ್ಲ ನಿಮಗೆ ಸಿಗಲ್ಲ. ಸೊ ಇಲ್ಲಿ ಸರ್ವಿಸ್ ಬಸ್ಗಳಿರೋದ್ರಿಂದ ನೀವು ದುಡ್ಡು ಕೊಟ್ಟೇ ಟ್ರಾವೆಲ್ ಮಾಡಬೇಕು ಮಂಗಳೂರಲ್ಲಿ. ಸೊ KSRTC ಬಸ್ಸಸ್ ಆದರೆ ಇದೆ. ಸೊ ಇನ್ನೊಂದು ಧರ್ಮಸ್ಥಳ ಏನಾದರೂ ಹೋಗಬೇಕು, ಸುಬ್ರಹ್ಮಣ್ಯ ಹೋಗಬೇಕು ಅಂದರೆ ನೀವು ಲಾಲ್ಬಾಗಲ್ಲಿ ಇಳ್ಕೊಂಬಿಟ್ಟು ಅಲ್ಲಿಂದ ನಿಮಗೆ KSRTC ಬಸ್ಸಸ್ ಇದೆ. ಸೊ ಅಲ್ಲಿಂದ ಬೇಕಾದರೆ ನೀವು ಆರಾಮಾಗಿ ಹೋಗ್ಬೋದು. ಸೊ ಅಲ್ಲಿ ನಿಮಗೆ ಟಿಕೆಟ್ ಎಲ್ಲ ಫ್ರೀ ಇರುತ್ತೆ. ಸೊ ಲೇಡೀಸ್ಗೆಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಇರುತ್ತೆ ಫ್ರೆಂಡ್ಸ್. ಸೊ ಇನ್ನೂ ಏನೇ ಡೌಟ್ ಇದ್ದರೂ ಕೂಡ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟ ಆಯಿತು ಅಂದ್ಕೊತೀನಿ ಇವತ್ತಿನ ಒಂದು ವ್ಲಾಗು. ಸೊ ಇದು ಪೋರ್ಟ್ ಟ್ರಸ್ಟು ನೋಡ್ತಾ ಇದ್ದೀರಲ್ವ. ಸೊ ಹಾಗೆಯೇ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬಾ ಒಂದು ಪ್ಲೇಸಸ್ ಕವರ್ ಮಾಡೋದಾದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೋಡಿ, ಇದೆಲ್ಲ ಕೂಡ ನಿಮಗೆ ಲಾಲ್ಬಾಗ್ ಪಬ್ಬಸ್ ಅಂತ ಹೇಳ್ತಾರೆ. ಪಬ್ಬಸ್ ಅಂದರೆ ಫೇಮಸ್ಸು. ಮಂಗಳೂರಿಗೆ ಹೋಗದೆ ಐಸ್ ಕ್ರೀಮ್ ತಿಂದೇ ಬರಲ್ಲ. ಸೊ ನಾವು ತಿನ್ನಲಿಲ್ಲ ಅವತ್ತು.
ಯಾಕೆಂದರೆ ಸ್ವಲ್ಪ ಗಂಟ್ಲೆಲ್ಲ ಸರಿ ಇರಲಿಲ್ಲ ಅದಕ್ಕೋಸ್ಕರ. ಸೊ ಇದು ಒಂದು ಪಿಂಕ್ ಬಿಲ್ಡಿಂಗ್ ಇದೆಯಲ್ಲ ಫ್ರೆಂಡ್ಸ್, ಮಂಗಳೂರಲ್ಲಿ ದಿ ಹೈಯೆಸ್ಟ್ ಬಿಲ್ಡಿಂಗ್, ಫಸ್ಟ್ ಬಿಲ್ಡಿಂಗ್ ಅಂದರೆ ಇದೇನೇ ಇದ್ದದ್ದು. ಸೊ ಮತ್ತೆ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದ್ದು, ಇದೆಲ್ಲ ಫಸ್ಟು ಅದೇ ಇದ್ದಿದ್ದು ಬಿಲ್ಡಿಂಗು.